ಮಗನ ಅನ್ನಪ್ರಾಶನಕ್ಕೆ ಏನೆಲ್ಲ ಬೇಕು? ನಿಜವಾಗಿ ಸಖತ್ತಾಗಿದೆ. ಹಳೆದ್ದೇ ಬಂತು ಈಗ ಕಲ್ಪನಾ ಮಂಜುಳಾ ಬಂತು. ನೀವ್ ಹೇಳೋದು ಇದು ಇಲ್ಲಿ ಬೇಡ, ಇಲ್ಲಿ ಮಾಡೋಣ. ನಿದ್ದೆಲಿದ್ದೀರ ಕಂದ. ಓ ಮೈ ಗಾಡ್, ದಿಸ್ ಇಸ್ ಸೋ ಅಡೋರಬಲ್. ದೀಪು ತರ ಮತ್ತೆ ಅತ್ತೆ ತರ. ಮೋಡ ಮಳೆ ಎಲ್ಲ ಜಾಸ್ತಿ ವಯಸ್ಸಾಗ್ತಾ ಹೋಗ್ತಾ ಮಗನ್ಗೆ ರಾಗಿ ಸರಿ ಕೊಡಿ. ತುಂಬಾ ಮುದ್ದ ಕಾಣಿಸುತ್ತೆ ಪಾಪುಗೆ. ಅಯ್ಯೋ ಗಡ್ಡ ನಮ್ ಹೋಟೆಲ್ 2 ಐಟಮ್ ಇದೆ, ಟೀ ಇಲ್ಲದ್ರೆ ಕಾಫಿ. ಯಾವ್ದು? ತಿಂಡಿಯಲ್ಲಿ ಖಾಲಿ ಸ್ನಾಕ್ಸ್ ಮಾತ್ರ, ಗೋಳಿ ಬಜ್ಜಿ, ಬಿಸ್ಕುಟ್ ಅಂಬಡೆ, ಪೋಡಿ ಯಾವ್ದಿಲ್ಲ. ನೀವು ಬರೋವಾಗ ಲೇಟ್ ಆಯ್ತಲ್ಲ. ಎಲ್ಲ ಖಾಲಿ ಆಯ್ತು ನೋಡಿ, ಅಲ್ಲಿ ಕಸ್ಟಮರ್ ಕಾಯ್ತಿದ್ದಾರೆ, ಅವ್ರಿಗೆ ಇಲ್ಲ ಅಲ್ಲಿ. ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಪ್ರೀತಿಯ ವೀಕ್ಷಿತ ಆ್ಯಂಡ್ ವೆಲ್ಕಮ್ ಟು ದ ಚಾನಲ್. ಮಮ್ಮಿಯವರು ಅವ್ರ ಮನೆಗೆ ಹೋಗಿದ್ರು. ಸೊ ಇವಾಗ ಮತ್ತೆ ಬಂದಿದ್ದಾರೆ, ಬಿಕಾಸ್ ಅನ್ನಪ್ರಾಶನ ಇದೆಯಲ್ವಾ. ಸೊ ಹಾಗಾಗಿ ಒಂದಷ್ಟು ಅರೇಂಜ್ಮೆಂಟ್ಸ್ ಮಾಡಬೇಕು. ಇಟ್ಸ್ ಗೋನ್ ಬಿ ಅ ಸೂಪರ್ ಫನ್ ವಿಡಿಯೋ. ಮಿಸ್ ಮಾಡದೆ ಕೊನೆಯ ತನಕ ನೋಡಿ. ಅಲ್ಲ, ಮಲಗಿರೋ ಮಗನ ಎಬ್ಬಿಸ್ತಾ ಇದ್ದಾರಲ್ಲ, ಅವ್ರಿಗೆ ಮಾತಾಡ್ಬೇಕು ಅನ್ನೋ ಆಸೆ. ಇವು ಚಿನ್ನಿ ಯಾರವ ಬಂದಿರೋದು? ತಾತ ಬಂದಿದ. ಯಾವಾಗ ಬಂದರು ತಾತ? ಯಾವಾಗ ಬಂದ್ರು ಗೊತ್ತಿಲ್ಲ. ಹಾಲು ಕುಡಿದ್ರ? ಯಾರವ ಬಂದಿರೋದು? ಚಿನ್ನಿ ಮುಂದೆ ಬೆಂಗರಿ ನನ್ನೇ ನೋಡ್ತಿದ್ದೆ, ಗೊತ್ತಾಗಿಲ್ಲ ಯಾರವ ಇದು? ಲೋಕ ಇಲ್ಲ ಲೋಕವಿಲ್ಲ, ಮರ್ತ್ಕೊಂಡ್ರು ಕೊಂದ. ಮರ್ತಿದ್ದೀರಾ ನೀವು? ಮರ್ತಿದ್ದೀರಾ? ನಿದ್ದೆ ಮಾಡ, ನಿದ್ದೆ ಮಾಡ ಮಗ್ನ. ನಿದ್ದೆಲಿದ್ದೀರ ಕಂದ, ನಿದ್ದೆಲಿದ್ದೀರ ಕಂದ. ಈಗ ಗೊತ್ತಾಗ್ಬೇಕು. ಸಿಗುತ್ತೆ ಅಂತ. ವೆರಿ ಸ್ಮಾರ್ಟ್. ಎಲ್ಲರೂ ಮನೆಯಲ್ಲಿ ಮಕ್ಕಳಾದ್ಮೇಲೆ ಇದು ಸಾಮಾನ್ಯ ಅಲ್ವಾ. ಅಟೆನ್ಷನ್ ಎಲ್ಲ ಮಗನ ಮೇಲೇ ಇರುತ್ತೆ. ಬಾಯಲ್ಲಿ ಸೌಂಡ್ ಮಾಡಿ ಕಬ್ಬಿನಾಗ ಬಾಯಿ ತಿನ್ಕೊಂಡ್ರು. ಗೊತ್ತಾಗಲ್ಲ ತಿಂಕಿ ನೋಡ್ಲಿಕ್ಕೆ. ಕೊಯ್ ನೋವಾಗ ನೋಡ್ಕೊಂಡ್ರೆ ಅಜ್ಜಿನ ತಂತಲ್ಲಿ ಇತ್ತು ದಿನ ಹುಡುಗಿ ಗೊತ್ತಿಂಗಿ ಎಲ್ಲಿ ಹೋಗಿದ್ದು ಇಷ್ಟು ಹೊತ್ತು? ಎಲ್ಲಿ ಹೋಗಿದ್ದು? ನೀವು ಅಜ್ಜಿ ತರ ಇದ್ದೀರವ, ಯಶೋಕ್ ಅಜ್ಜಿ ತರ. ಯಾರು ಹೇಳಿದ್ರು? ಕಮೆಂಟ್ಸ್ ಅಲ್ಲಿ ಹೇಳ್ತಾರೆ ಕೆಲವೊಬ್ರಿಗೆ. ತುಂಬಾ ಜನರಿಗೆ ದೀಪು ತರ ಮತ್ತೆ ಅತ್ತೆ ತರ. ನಂಬೋದು. ಅತ್ತೆ ತರ ನಂಬೇಕಾಗುತ್ತೆ. ಅತ್ತೆ ತರನು ಇರ್ತಾರೆ ಮಕ್ಕಳು. ನನ್ನ ಅಪ್ಪ ಅಮ್ಮನ ತರನು ಇರ್ಬೋದು, ಅಥವಾ ದೀಪ ಅಪ್ಪ ಅಮ್ಮನ ತರನು ಇರ್ಬೋದು. 2 ತರನು ಚಾನ್ಸಸ್ ಇರ್ತಾರೆ. ನನ್ನ ಮಗನನ್ನು ಯಾವತ್ತೂ ಹೇಳ್ತಾರೆ ಅಣ್ಣ ಮಗನ ಅಂತ. ನನ್ನ ಅಣ್ಣ ಚಾನ್ಸ್ ಇದೆ. ಭರತನ್ ತರನು ಬರೋ ಚಾನ್ಸ್ ಇದೆ. ಆ ತರನು ಇರ್ಬೋದು. ಹೌದಾ ಬಂಗಾರ? ನೀವ್ ಯಾರ ತರ ಬರ್ತೀರ ಬಂಗಾರ? ಯಾರ ತರ ಬರ್ತೀರ ಚಿನ್ನ? ಬಾಯ್ ಮಾಡಿ ಒಳ್ಳೆ ಬತ್ಲೆಗೆ ಬುಡಕ ನೋಡ. ಎಲ್ಲ ಕೊಪ್ಪುಂಡಿರಿಗ ಇರಿಗೆಲ್ಲ ಕೊಪ್ಪು ನಮ್ಮವೇ. ಅಮ್ಮ ವಿಲ್ ಗಿವ್ ಯು ನೈಸ್ ಯಮ್ಮಿ ಯಮ್ಮಿ ಟೇಸ್ಟಿ ಫುಡ್. ಓಕೆ ಕಂದ? ಟೇಸ್ಟಿ ಫುಡ್. ಅತ್ತುಗೆ ಅದನ್ನ ಇಟ್ಕೊತ ಸ್ವೀಟ್ ಅಲ್ಲಿ ತಿಂತಿಲ್ಲ ಅಲ್ವಾ? ಮಗನ ಅನ್ನಪ್ರಾಶನಕ್ಕೆ ಏನೆಲ್ಲ ಬೇಕು ಅದನ್ನ ಆರ್ಡರ್ ಮಾಡಿದ್ವಿ. ಆಬ್ವಿಯಸ್ಲಿ ಅನ್ನಪ್ರಾಶನಕ್ಕಂತ ಅಲ್ಲ, ಮುಂದಕ್ಕೆ ಏನೆಲ್ಲ ಬೇಕಾಗುತ್ತೆ. ನಾಳೆಗೂ ಸ್ಟೀಮ್ ಮಾಡ್ತೀವಾ ಅಥವಾ ರೈಸ್ ನ ವಿಸಿಲ್ ಹಾಕ್ಸ್ತೀವ ಕುಕ್ಕರ್ ಅಲ್ಲಿ, ಗೊತ್ತಿಲ್ಲ. ಸೊ ಹಿಯರ್ಸ್ ಮೈ ಸ್ಮಾಲ್ ಹಾಲ್, ತೋರಿಸ್ತೀನಿ. ಬಂತು ಇದು ಮಗನ್ಗೋಸ್ಕರ ಕುಕ್ಕರ್, ಆಮೇಲೆ ಮಗನ್ಗೋಸ್ಕರ ಒಂದ್ ಪ್ಯಾನ್, ಇನ್ನ ಸ್ಟೀಮರ್ ಇದೆ ಒಳಗಡೆ. ಹೊಸ ಪಾತ್ರೆ ನಿಮ್ಗೆ. ಆಮೇಲೆ ಹಾಯ್ ಹೋ ರಾಗಿ ಕುದಿಸ್ಲಿಕ್ಕೆಲ್ಲ ಸಾಕು.
ಸಾಕ್ ಅಂದ್ರೆ ಇವಾಗ ತನಕ ಇವಾಗಕ್ಕಂತಲ್ಲ 2 ವರ್ಷ ತನಕನೂ ಬೇಕಲ್ಲ, 1 ವರ್ಷ ತನಕನೂ ಬೇಕಲ್ಲ. ಒಂದು ವರ್ಷ ದೋಸೆ ಇಡ್ಲಿ ಚೂರು ಸೊ 1 ವರ್ಷ ತನಕನೂ ಬೇಕಲ್ಲ, ಅದಕ್ಕೆ ಕೊಂಚ ಚಾರ ಟೀ ಇಡ್ಬೋದಲ್ಲ ಕ್ರಮೇಣ ಅಂತ. ಒಂದೆರಡು ಟೀ ಇಡ್ಲಿಕ್ಕೆ ಸಾಕು. ಮುಂದಕ್ಕೆ ಎಲ್ಲ ಅನ್ಬಾಕ್ಸ್ ಮಾಡ್ತೀನಿ, ಆಮೇಲೆ ನಿಮಗೆ ತೋರಿಸ್ತೀನಿ ಇದ್ರ ಜೊತೆಗೆ ಏನೆಲ್ಲ ಇದೆ ಓವರ್ ಆಲ್ ಅಂತ. ಓಕೆ, ಫೋರ್ಸ್ ಅಲ್ಲಿ ಬಿದ್ರೆ ಹೊಡಿತದೆ ಗ್ಯಾರಂಟಿ. ಎಲ್ಲಿ ಹೋಗ್ಬೇಕು ಅಲ್ಲಿ ಹೋಗ್ಲಿ, ದಯವಿಟ್ಟು ಇದೆಲ್ಲ ಕ್ಲೀನ್ ಮಾಡಿ ಎಲ್ಲಿ ಇರ್ಬೇಕು ಅಲ್ಲಿರ್ಲಿ, ನನಗೆ ಬೇಡ. ಎಲ್ಲ ಪ್ರಿಪರೇಷನ್ಸ್ ಆಗ್ತಾ ಇದೆ. ಸೊ ಇದು ನನ್ ಮಗನ್ ಬಟ್ಟೆ, ನಾಳೆಗೆ ರಾಧಿಕಾ ಅವರು ಮೆಟೀರಿಯಲ್ ತಂದು ಸ್ಟಿಚ್ ಮಾಡಿರುವಂತದ್ದು. ತುಂಬಾ ಮುದ್ದ ಕಾಣಿಸುತ್ತೆ ಪಾಪುಗೆ ಆಯ್ತಾ. ಸೊ ಇದು ಅಂಡ್ ವೆರಿ ನೈಸ್, ಒಳಗಡೆ ಮೆಟೀರಿಯಲ್ ಇಸ್ ಆಲ್ಸೋ ಟೂ ಗುಡ್. ಅಂಡ್ ಆಬ್ವಿಯಸ್ಲಿ ನನ್ನ ಹಸ್ಬೆಂಡ್ ಗೆ ಪಾಪು ಔಟ್ಫಿಟ್ ಗೆ ಮ್ಯಾಚ್ ಆಗುವಂತದ್ದು, ಕಾಂಪ್ಲಿಮೆಂಟ್ ಆಗುವಂತದ್ದು. ಏನ್ ಚಂಡು ಸ್ಟೈಲ್ ಉಂಟದೆ, ಚೆನ್ನಾಗಿದೆ. ನೆಕ್ಸ್ಟ್ ನನಗ್ ಬಂದಿರುವಂತ ಡಿಸೈನರ್ ಸಾರಿ. ನನಗೆ ಟ್ರೆಡಿಷನಲ್ ಸಾರಿ ಬೇಡ ಇತ್ತು, ಐ ವಾಂಟೆಡ್ ಅ ವೆರಿ ಡಿಸೈನರ್ ಸ್ಟೈಲ್ ಸಾರಿ ಈ ಸತಿ. ಸೊ ಅಂತರಿ ಅವರಿಂದ ಫ್ರಮ್ ನಿಧಿ ಗೌಡ. ಏನ್ ಚಂಡು ನಿಧಿಗೌಡ ಕಡೆ ಹೆವಿ ಇದೆ, ಪಲ್ಲು ಇರ್ಬೇಕಿದೆ, ತೂಕ ಇದೆ. ಹೆಂಗ್ ಕಾಣಿಸ್ತಾ ಇದೆ? ಇಸ್ ಇಟ್ ಕಾಂಪ್ಲಿಮೆಂಟಿಂಗ್ ಮೀ? ಸೊ ಯಾವಾಗ್ಲೂ ನಾವು ಟ್ರೆಡಿಷನಲ್ ಸೀರೆ ಹಾಕ್ತಿವಲ್ಲ, ಸೊ ಐ ವಾಂಟೆಡ್ ಸಮಥಿಂಗ್ ಫ್ಯಾನ್ಸಿ ಡಿಫ್ರೆಂಟ್ ಸ್ಟೈಲ್ ಅಲ್ಲಿ. ಬಟ್ ಇದಕ್ಕೆ ಬ್ಲೌಸ್ ಇಸ್ ವೆರಿ ಸಿಂಪಲ್. ಆಬ್ವಿಯಸ್ಲಿ ಅದ್ರಲ್ಲಿ ಡಿಸೈನ್ ಮುಂಚೆನೆ ಕೊಟ್ಟಿರ್ತಾರಲ್ಲ, ಸೊ ಅದನ್ನ ಸ್ಟಿಚ್ ಮಾಡಿದ್ದಾರೆ ಆ ಪ್ಯಾಟರ್ನ್ ಗೆ. ಬಟ್ ಒಂದು ನಾನು ಅವ್ರಿಗೆ ಹೇಳ್ಬೇಕಾಗಿತ್ತು ಫ್ರಂಟ್ ಬಟನ್ ಅಂತ, ನನಗೆ ಮಿಸ್ ಆಯ್ತು. ಇವಾಗ ಬ್ಯಾಕ್ ಬಟನ್ ಇದೆ, ಇಟ್ಸ್ ಓಕೆ, ಐ ಕ್ಯಾನ್ ಮ್ಯಾನೇಜ್ ಅನ್ಕೋತೀನಿ. ಬಟ್ ಮೆಗಾ ಸ್ಲೀವ್ಸ್, ಎಷ್ಟು ಸಮಯ ಆದ್ಮೇಲೆ ಮೆಗಾ ಸ್ಲೀವ್ಸ್ ಬ್ಲೌಸ್ ಅತ್ತೆ. ನಾನು ಅನ್ಕೊಂಡೆ ನಮ್ಮದಲ್ಲಿ ಇನ್ನು ಕೈಯೆಲ್ಲ ಸ್ಲೀವ್ ಮಾಡ್ಬೇಕಂತ, ಈಗ ಪುನಃ ವಾಪಸ್ ಇದೇ ಬಂತು, ಇದೇ ಹಳೆದ್ದೇ ಬಂತು. ಈಗ ಕಲ್ಪನಾ ಮಂಜುಳಾ ಬಂತು. ವಾವ್ ವಾವ್, ಸೋ ಪ್ರಿಟಿ. ತುಲೆ ನೈಟ್ ಫಂಕ್ಷನ್ ಬಾರ್ ಶೋ ರಿಸೆಪ್ಷನ್ ಮಾತ್ರ ನಂಗೆ ತುಂಬಾ ಆಸೆ ಈ ತರದೇ ಉಡ್ಬೇಕು ಅಂತ. ಹಂಗೆ ಆಯ್ತು, ನಾಳೆ ಹಾಕಿ ನೋಡೋಣ. ಐ ಲವ್ ದಿಸ್ ನಿಧಿ, ಇಟ್ ಇಸ್ ಸೋ 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 ಗುಡ್. ರಿಯಲ್ ಅಲ್ಲಿ ಬಹಳ ಚೆನ್ನಾಗಿದೆ, ವೆರಿ ಕ್ಲಾಸಿ ಅಂಡ್ ಹೆವಿ ವರ್ಕ್, ಮಸ್ತ್ ಆಗಿದೆ. ಅದು ರೇಣುಕಾ ಕೆಳಗೆ ಬರ್ತದೆ, ಇದು ಕೆಳಗಡೆ ಬರುತ್ತೆ, ಇದು ಮೇಲೆ ಬರುತ್ತೆ. ಇಷ್ಟು ಸೆರಗು ಫುಲ್ ಸ್ಯಾರಿ ನೀವು ಫುಲ್ ಸಾರಿ ಜಾತ್ರೆ ಅನ್ಸೋದು ಅಷ್ಟಿದ್ರೆ. ಫುಲ್ ಸಾರಿ ಈ ತರ ವರ್ಕ್ ಇದ್ರೆ ಜಾತ್ರೆ ಜಾತ್ರೆ. ಕೆಳಗಿದ್ರೆ ಚಂದ, ಕೆಳಗೆ ಮತ್ತೆ ಇಲ್ಲಿ ಪಲ್ಲುಗೆ ಇಡ್ಬೇಕು. ಬ್ಯೂಟಿಫುಲ್. ನಮ್ಗೆ ಇವಾಗ್ಲೇ ಹಾಕೋಬೇಕು ಅನಿಸ್ತಾ ಇದೆ. ಮೂಡಿ ಚೇಂಜ್ ಆಯ್ತು ಈ ಸೀರೆ ನೋಡಿದ ತಕ್ಷಣ. ನೈಸ್, ಸೂಪರ್ ಸೂಪರ್ ಸೂಪರ್. ನಾವೆಲ್ಲ ರೆಡಿ, ನೀವೆಲ್ಲ ರೆಡಿನಾ? ಒಂಜೆ ಕಡೆ ಕೊಡ್ತೀವಿ. ಒಂದೇ ಕಳ್ಸಿದಲ್ಲ, ಅಜ್ಜಂದ್ರಿಗಿಲ್ಲ. ನೆಕ್ಸ್ಟ್ ಟೈಮ್ ಅಜ್ಜಂದ್ರಿಗೆ ಕಳ್ಸಿ. ಅಜ್ಜಿಯಂದ್ರಿಗೆ ನಾನು ಆಲ್ರೆಡಿ ಕೊಟ್ಟಿರೋ ಸೀರೆ ಹಂಗೆ ಇದೆ, ಅವ್ರು ಅದನ್ನ ಹಾಕ್ಲಿ ಈ ಸತಿ. ಅದನ್ನೇ ಹಾಕುದು ನಾವು, ಜೋಪಾನ್ ಮಾಡಿಟ್ಟಿದ್ದೇವೆ, ನಾಳೆ ಅದನ್ನೇ ಹಾಕುದು. ನೀವ್ ನನ್ ಹೇಳಿದೀರಾ? ನನ್ ಮಗದ್ ಹೇಗಿದೆ? ಸೂಪರ್. ಈ ಬಾಲಿ ಪಾಡ್ತಿತ್ತು ನಾ ಲಾಸ್ಟ್ ಟೈಮ್ ಬಂದಾಗ. ಇದು ಬಂದ ಆಕ್ಚುಲಿ 1 ಮಂತ್ ಆಯ್ತಲ್ಲ, ಅವಾಗ್ಲೇ ನಾವ್ ಅನ್ನಪ್ರಾಶನ ಮಾಡ್ಬೇಕಾಗಿತ್ತು. ಬಟ್ ಡೇಟ್ಸ್ ಒಂದ್ಸತಿ ನಮ್ ಸಂಖ್ಯೆ ಇಲ್ಲ, ಇನ್ನೊಂದ್ಸತಿ ಇನ್ನೊಬ್ರು ಇರ್ಲಿಲ್ಲ. ಸೊ ಹಂಗಾಗಿ ಖುಷಿ ಮಾಡಿ ಅವ್ರಿಗೋಸ್ಕರ ನಾವು ಡೇಟ್ ಬದಲಾಯಿಸಿದೀವಿ ನೋಡಿ. ಸೊ ಇವಾಗ ನನ್ ಮಗಂದು ನಾಳೆ ಅನ್ನಪ್ರಾಶನಕ್ಕೆ ನನ್ನ ಮಗಂದು ಬೆಳ್ಳಿ ಬಟ್ಲು, ಬೆಳ್ಳಿ ಲೋಟ ಅಂಡ್ ಬೆಳ್ಳಿ ಸ್ಪೂನ್. ಬಟ್ ನಾವ್ ಏನ್ ಕೊಡ್ತೀವಿ? ರೈಸ್ ಕೊಡ್ತೀವಾ, ರಾಗಿ ಕೊಡ್ತೀವಾ, ಅಥವಾ ಆಪಲ್ ಕೊಡ್ತೀವಾ? ಅದ್ರ ಬಗ್ಗೆ ಎಲ್ಲ ರಿಸರ್ಚ್ ಮಾಡಿದೀವಿ. ಏನ್ ಕೊಡ್ಬೇಕು ಫಸ್ಟ್ 2 ಮಂತ್ಸ್ಗೆ ಮಕ್ಳಿಗೆ, ಯಾವ್ದನ್ನ ಕೊಡ್ಬೇಕಾಗತ್ತೆ, ಯಾವ ರೀತಿನಲ್ಲಿ ಕೊಡ್ಬೇಕಾಗತ್ತೆ. ಸೊ ಅದ್ರ ಪ್ರಕಾರನೇ ಮಾಡ್ತಾ ಇದೀವಿ. ನಿಮ್ ಪ್ರಕಾರ ನಾವೇನ್ ಕೊಡ್ತೀವಿ? ನನ್ನ ಪ್ರಕಾರ ನೀನಂತೂ ರೈಸ್ ಕೊಡಲ್ಲ, ರಾಗಿ ಸರಿನೂ ಕೊಡಲ್ಲ. ಯಾಕೆ ರೈಸ್ ರಾಗಿ ಕೊಡಲ್ಲ? ನಾಳಿಕೆ
ಬೇರೆ ಏನೋ ಸ್ಪೆಷಲ್ ಆಗಿ ಏನೋ ಕೊಡ್ತೀವಿ ಅಂತ ಅನ್ಕೊಂಡಿದ್ವಿ. ಏನು ಸ್ಪೆಷಲ್ ಅಂದ್ರೆ ನಮೀಗ ಇರ್ಲ ಪ್ರಕಾರ ದಾದ ಕೊಡ್ಪೆ ಅಲ್ಲ. ಅದೇ ಫ್ರೂಟ್ ಅಲ್ಲಿ ಏನಾದ್ರೆ ಅದೇ, ಸ್ಕ್ರೇಪ್ ಹಾ. ಮಾಡಿ ಏನಾದ್ರು ಅದೇ ಅಷ್ಟೇ ಸ್ವಲ್ಪ ಟೇಸ್ಟಿಗೆ ಮಾತ್ರ ಕೊಡೋದಿಲ್ಲ ಅವರು ಸುಮ್ಮನೆ ಕೊಡಲ್ವಾ, ನಾಳೆ ಕೊಡಲ್ವಾ? ಒಂದ್ ಸ್ಪೂನ್ ಆದ್ರೂ ಕೊಡ್ಬೇಕು. ಅಷ್ಟೇ. ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಇದೆ. ರೈಸ್ ಕೊಡಲ್ಲ ಅಂತೆ, ರಾಗಿ ಕೊಡಲ್ಲ ಅಂತೆ, ಫ್ರೂಟ್ಸ್ ಕೊಡ್ತೀನಂತೆ. ಬಟ್ ನೋಡುವ ನಮ್ಮ ಪಾಪ ಸರಿ. ನನ್ ಪ್ರಕಾರ ರಾಗಿನೂ ಅಲ್ಲ ರೈಸು ಅಲ್ಲ, ಬೇರೆ ನನ್ನ ಪ್ರಕಾರ ರಾಗಿ ಲತ್ತ ರೈಸ್ ಲತ್ತತೆ. ರಾಗಿ ರೈಸ್ ಖಂಡಿತ ಅಲ್ಲ. ಫ್ರೂಟ್ ಅಲ್ಲಿ ಏನಾದ್ರು ಸ್ಕ್ರೇಪ್ ಮಾಡಿ ಬೇಯಿಸಿ ಏನಾದ್ರು ಮಾಡಿ ಕೊಡ್ತಾರೆ ಅಷ್ಟೇ. ಮಾಮನ್ ಪ್ರಕಾರ ಏನ್ ಕೊಡ್ಬೋದು ನಾವ್ ನಾಳೆ ಮಗನ್ಗೆ? ರಾಗಿ ಸರಿ ಕೊಡ್ತೀವಿ. ರಾಗಿ ಸೇರಿ ಅದೇ ಅಪ್ಪಾಜಿ ಮಾಡ್ತಾರೆ ಸರ್ವದಾಗ ಆ ತರದೆಲ್ಲ ಮಿಕ್ಸ್ ಮಾಡಿರೋದು ರಾಗಿ ಸೇರಿ ಕೊಡ್ತೀವ. ಸರಿಯಾಗಿ ಹೇಳಿದವರಿಗೆ ಒಂದು ಬಹುಮಾನ ಇದೆ. ದಾದ ಕೊಡ್ತಾನಮ್ಮ. ನಾವ ಎಲ್ಲ ದಾನ ಕೊಡ್ತೀವಿ. ರಾಗಿ ಬಾಲೆಗ ಪ್ಲೇನ್ ರಾಗಿಯ ಮಿಕ್ಸ್ ಮಾಡ್ತಿದ್ದೆ ದಾದನಲ್ಲ. ಮಿಕ್ಸ್ ಮಾಡ್ತಿದ್ದೆ ಕೊಡ್ತೀನಿ. ನಾನು ಸ್ವೀಟ್ ಎಲ್ಲಾರ್ದು ಒಂದೊಂದ್ ಗೆಸ್ಸಿಗ್ ನೋಡಿ. ನಾನು ಕುತೂಹಲದಲ್ಲಿದ್ದೀನಿ ಏನ್ ಕೊಡ್ಬೋದು ಅಂತ. ಬಿಕಾಸ್ ನನ್ನ ಯಜಮಾನ್ರು ಅಪ್ರೂವಲ್ ಇಂದ ಬಂದಿಲ್ಲ. ಇಲ್ಲ ನಿಜ, ಅವ್ರು ಹೇಳಿದ್ರು ನಾನ್ ರಾತ್ರಿ ಹೇಳ್ತೀನಿ ಅಂತ. ಸ್ವಲ್ಪ ಫ್ರೆಶ್ ಆಗಿ ಬಂದು ಆಮೇಲೆ ಕನ್ಫರ್ಮ್ ಮಾಡ್ತೀನಿ. ಸೊ ನಮ್ಮ ಡಾಕ್ಟರ್ ಆಪಲ್ ಮಿಕ್ಸ್ ಮಾಡ್ತಿದ್ದು ಕೊಡ್ತೀನಿ. ರಾಗಿಗೆ ಆಪಲ್ ಮಿಕ್ಸ್ ಮಾಡ್ಕೊಂಡು ಸ್ವೀಟ್ ಆಗೋದಕ್ಕೆ. ಅಲ್ಲಿ ಈ ಕಡೆ ಇರೋ ವ್ಯಕ್ತಿಗೆ ನಾಳೆ ಏನಾಗ್ತಾ ಇದೆ ಅನ್ನೋ ಐಡಿಯಾನೇ ಇಲ್ಲ. ಈ ಭೂಮಿಯಲ್ಲಿ ನಾವೆಲ್ಲ ಇದ್ದೀವಿ. ನಾಳೆ ಏನಿದೆ ವಿಶೇಷ? ಹಲೋ, ನಾಳೆ ಏನ್ ವಿಶೇಷ? ನಾಳೆ ಮಗಂದು ಅನ್ನಪ್ರಾಶನ. ಅರ್ಥವಾಯ್ತಾ? ಏನ್ ಕೊಡೋದ್ ಮಗನ್ಗೆ? ಮೂಡ್ ಆಫ್ ಆಗಿದೆ. ಯಾಕಪ್ಪ ನಮ್ದು ಮೋಡ ಮಳೆ ಎಲ್ಲ ಜಾಸ್ತಿ ವಯಸ್ಸಾಗ್ತಾ ಬಹಳ. ನಿಮ್ಮನೇನಲ್ಲೂ ಹೀಗೆ ಹೇಳಿ ಆಯ್ತಾ? ನಮ್ಮನೇನಲ್ಲೂ ಹೀಗೆ ಯಾವಾಗ್ಲೂ ಒಂದ್ ಲಿಸ್ಟ್ ಕೊಟ್ಟಿದ್ದಾರೆ ಆಯ್ತಾ. ಸೇಮ್ ಅದೇ ಪುರೋಹಿತರು ನಮ್ ಮನೆಗ್ ಬಂದಿದಾರಲ್ಲ ಪೂಜೆಗೆಲ್ಲ ಅವರೇ ಬಂದಿದ್ದಾರೆ. ಅವರೇ ಬರೋದು. ಅರಿಶಿನ, ಕುಂಕುಮ, ವೀಳ್ಯದೆಲೆ, ಬಾಳೆಹಣ್ಣು, ಅನಾನಸ್ಸು, ಮಿಕ್ಸ್ ಫ್ರೂಟ್, ಬಾಳೆ ಎಲೆ. ಹೌದಾ? ಇಷ್ಟು ತಂದಿದಾರ ಅಪ್ಪಾಜಿ? ಅವ್ರ ಏನೇನ್ ಪುರೋಹಿತರು ಒಂದ್ ಲಿಸ್ಟ್ ಕೊಟ್ಟಿದ್ದಾರೆ ಅದನ್ನೆಲ್ಲ ತಂದಿದೀವಿ. ಇವಾಗ ಅಮ್ಮನ್ಗೆ ಒಂದ್ ಲಿಸ್ಟ್ ಕೊಟ್ಟಿದೀನಿ. ನಾವು ಕೆಲವು ಅರೇಂಜ್ಮೆಂಟ್ಸ್ ಮಾಡ್ಬೇಕು. ಒಂದು ಪ್ಲೇಟ್ ಅಲ್ಲಿ ಮಗುದು ಆಟ ಸಾಮಾನ್ ಇಡ್ಬೇಕು, ಇನ್ನೊಂದ್ ಪ್ಲೇಟ್ ಅಲ್ಲಿ ಪುಸ್ತಕ ಪೆನ್ ಇಡ್ಬೇಕು ಆಯ್ತಾ, ಇನ್ನೊಂದ್ರಲ್ಲಿ ಬೆಳ್ಳಿ ಚಿನ್ನ, ಇನ್ನೊಂದ್ರಲ್ಲಿ ದುಡ್ಡು ಆಯ್ತಾ. ಇನ್ನೇನ್ ಇಡಕ್ಕಿದೆ? ಫ್ರೂಟ್ಸ್ ಒಂದ್ರಲ್ಲಿ ಇಡ್ಬೇಕು, ಮತ್ತೆ ಒಂದ್ರಲ್ಲಿ ಅಕ್ಕಿ ಇಡ್ಬೇಕು. ಒಂದ್ ಸ್ವಲ್ಪ ಅಕ್ಕಿ ಬೇಳೆ, ಮಗನ ಎಲ್ಲದನ್ನ ಮುಗ್ಸೋದು. ನಾಳೆ ನನ್ನ ಅನ್ನ ಪ್ರಶಾನ, ನನ್ಗೂ ಊಟ ತಿಂಡಿ ಕೊಡ್ತಾರೆ. ಆಮೇಲೆ ಇಡ್ಲಿ ಸಾಂಬಾರ್ ತಿಂತೀನಿ. ಸ್ನಾನ ಮಾಡಿ ಫ್ರೆಶ್ ಆಗಿ ಬಂದು ಚೋಚ ನಮ್ಮ ಅಜ್ಜಿ ಅಂದ್ರು ಎಲ್ಲ ತಂತಂದ್ರು. ನನ್ನ ಅಮ್ಮ ಎಲ್ಲ ಸರಿ ಕೆಲಸ ಮಾಡ್ತಾರೆ ನೋಡಿ. ನಂಗೆ ನಿದ್ದೆ ಬರ್ತಾ ಇತ್ತು. ಹಾ, ಅಲ್ಲೇ ಅಷ್ಟಿದೆ ಪ್ಲೇಟು. ಸಾಕಲ್ಲ? ಅರಿಶಿನ ಕುಂಕುಮ ಉಂಡಕ್ಕ. ಚಲೋ, ಅಲ್ಲಿ ನೋಡಿ ನನ್ ಮಗ ನೋಡಿ. ಇವಾಗ ನನ್ನ ಅಮ್ಮನ ಕೂದಲು ಪ್ರತಿ ನಿಮ್ಮ ಮಗನಿಗೆ ಹೇಳಿಕ್ ಆಗುದಿಲ್ಲ ಅಜ್ಜಿದು ಕೂದಲಲ್ಲಿ ಎಳಿಬಾರ್ದಂತ. ನೆಟ್ಟು ಮಾಡ್ತಾ ಇದ್ವಿ. ನೆಟ್ಟಾಗಿ ಮಾಡ್ಕೊಂಡ್ಯ ಪೂಜಲ್ಲಿ ದಾದಿ ಬಂಗಾರು ಹಿರಿಯಣ್ಣ ಕೂಜಲು ಇಪ್ಪುನೆ ಚೂಚ ಅಜ್ಜಿ ಬೊಚ್ಚೇರಿಗೆ ವಾಪಸ್ ಕರ್ಲಿ ಆತ ನೀರು ಹೋಯ್ತದ ಸ್ಟ್ರೈಟ್ ಮಾಡ್ಕೊಂಡು ಮನೆ ಜಿಜ್ಜಿ ಮಂಪರಿ ಪೋಯ್ ತೊಳೆದಿರೋದಾವು ಇಲ್ಲ, ಅದು ತೊಳಿಬೇಕದು. ಯಾವ್ದು ಯಾವ್ದು? ಪಾತ್ರೆ. ನಾನು 3 ಇಂಗ್ರೀಡಿಯೆಂಟ್ ರೆಸಿಪಿನ ಟ್ರೈ ಮಾಡಿದೀನಿ ಇವತ್ತು ಆಯ್ತಾ. ಬಹಳ ಕ್ರೇವಿಂಗ್ಸ್ ಆಗ್ತಾ ಇತ್ತು ಚಾಕ್ಲೇಟ್ ತಿನ್ಬೇಕು ಅಂತ, ಬಟ್ ತಿನ್ನಂಗಿಲ್ಲ. ಎಕ್ಸ್ಟ್ರಾ ಆಡೆಡ್ ಶುಗರ್ ತಿನ್ನಂಗಿಲ್ಲ. ಸೊ ಇದು ನಾನ್ ಮನೆಯಲ್ಲಿ ಮಾಡಿರುವಂತ ಚಾಕ್ಲೇಟ್ ಹೇಗಿದೆ ಅಂತ ಕೇಳೋಣ. ಓ, ಬಂದ್ರೆ ಇವರು. ನಾನ್ ಮನೆಯಲ್ಲಿ ಮಾಡಿರೋ ಚಾಕ್ಲೇಟ್ ಇದು. ಹಾ, ತಿನ್ನಿ. ಫುಲ್ ಕೋಲ್ಡ್ ಇದೆ. ತಿನ್ನಿ. ಸಾಕಾಗಿದೆ. ಸುಳ್ಳು ಹೇಳ್ಬಾರ್ದು, ನಿಜ ಹೇಳ್ಬೇಕು. ನಿಜವಾಗಿ ಸಾಕಾಗಿದೆ. ಕಂದ, ಕ್ಯಾನ್ ಯು ಟೇಸ್ಟ್ ಲಿಟಲ್ ಬಿಟ್? ನಿಜ ಇಷ್ಟ ಆಯ್ತಾ? ನಾನು ಎಕ್ಸ್ಟ್ರಾ ಶುಗರ್ ತಿನ್ನಂಗಿಲ್ಲ, ಆಡೆಡ್ ಶುಗರ್ ಏನು ತಿನ್ನಂಗಿಲ್ಲ ಅಲ್ಲ ಬೇಬಿ. ಸೊ ಐ ಮೇಡ್ ದಿಸ್ ಎಟ್ ಹೋಮ್. ಚಾಕ್ಲೇಟ್ ತರ ಅನಿಸ್ತಿಲ್ಲ, ಒಂದು ಸ್ವೀಟ್ ತರ ಅನಿಸ್ತಿಲ್ಲ. ಹೌದಾ? ಕೋಕೋ ಪೌಡರ್ ಇನ್ನ ಸ್ವಲ್ಪ ಆಡ್ ಮಾಡ್ಬೇಕಿತ್ತು. ಸ್ವಲ್ಪ ಚಾಕ್ಲೇಟ್ ತರ ಇದೆ. ಹೌದಾ? ಚಾಕ್ಲೇಟ್ ತರ ಇದೆ ಅಂದ್ರೆ ಚೆನ್ನಾಗಿದೆ. ಇಷ್ಟೊಂದು ಸ್ವೀಟ್ ಬಂದಿದೆ, ಶುಗರ್ ಹಾಕಿಲ್ವಾ? ಹೆಂಗೆ? ಖರ್ಜೂರ ಮತ್ತೆ ಯಾವ ಬೀಜ ಅದು? ಕಡ್ಲೆ ಹುರಿಗಡ್ಲೆ, ಅದು ಪ್ರೋಟೀನ್. ಹುರಿಗಡಲೆ, ಅದೇ ಕಡ್ಲೆ ಆಮೇಲೆ ಡೇಟ್ಸ್, ಆಮೇಲೆ
ಕಾಫಿ ಚಾಕ್ಲೇಟ್ ಪೌಡರ್ ಅಂದ್ರೆ ಕಹಿ ಪೌಡರ್ ಬರುತ್ತಲ್ಲ ಚಾಕ್ಲೇಟ್ ಪ್ಯೂರ್ ಅದು. ನೈಸ್ ಸ್ವೀಟ್ ಆಗಿದೆ, ಸ್ವೀಟ್ ತರ ಇದೆ. ನೈಸ್. ಐ ಕ್ಯಾನ್ ಈಟ್ ದಿಸ್ ಅಲ್ಲ. ಹ್ಮ್. ನನ್ನ ಕಸಿನ್ ನ ಕೇಳೋಣ, ನಾನು ಕಸಿನ್ ಸೇರಿ ಮಾಡಿದ್ ಹೇಗಿದೆ. ಕರೆಕ್ಟ್ ಉಂಡು ಸ್ವೀಟ್, ಮಸ್ತ್ ಲಜ್ಜಿ ಹಾ. ಕಮ್ಮಿ ಲಜ್ಜಿ, ಜಾಸ್ತಿ ಲಜ್ಜಿ ಕಮ್ಮಿ ಲಜ್ಜಿ, ಮಾತ್ರ? ಕರೆಕ್ಟ್ ಅಮೌಂಟ್ ಸ್ವೀಟ್ ಉಂಡು. ಒಂತೆ ಕೊಕೋ ಪೌಡರ್ ಜಾಸ್ತಿ ಪೌಡರ್ ಪರ್ಫೆಕ್ಟ್ ಚಾಕ್ಲೇಟ್ ಅಂದ್ ಅಂದ್ರೆ ಒಂದು ಮಸ್ತ್ ಇದ್ದ ಒಂದು ಟೇಸ್ಟಿ ಉಂಟಾ. ಮೈಸೂರು ಪಾಕ್ಲ ಕಾಪ್ ಉಂಟು. ಹಾ ಒಯ್ತಲ್ಲ ಕಾಪುಂಡು ತಿಂದು లేదు లాయ్ కాపు తిందు పండ్ల ఏం చౌండి ಶೂಕಾತನು ಸುಳ್ಳು ಬಂದ್ರೆ ಬಲ್ಲೀರ್ ಮಸ್ತ್ ಅತ್ತು, ಓಕೆ ಉಂಡು, ತೊಂದ್ರೆ ಇಜ್ಜಿ ತಿನ್ನೋಲಿ. ಮಸ್ತುಂಡು ಸ್ವೀಟ್, ಅದೇ ಕಡಿಮೆ ಸ್ವಲ್ಪ ಇದೆ. ಇಷ್ಟು ಸಾಕು. ಸರಿ ಹಾಕೊಂಡು ಸ್ವೀಟ್ ಚೆನ್ನಾಗಿದೆ, ಸ್ವಲ್ಪ ಗಟ್ಟಿ ಇದೆ ಅಷ್ಟೇ, ಇದು ಸ್ಮೂತ್ ಆಗಿ ಕರಗ್ತಾ ಇಲ್ಲ. ಬೆಲ್ಲ ಅಲ್ವಾ? ಡೈರೆಕ್ಟ್ ಸ್ವೀಟ್ ಬೆಲ್ಲ ಜಾಸ್ತಿ. ಹಾಕಿಲ್ಲ, ಬೆಲ್ಲ ಹಾಕಿಲ್ಲ, ಖರ್ಜೂರ, ಖರ್ಜೂರ, ಚಾಕ್ಲೇಟ್ ಪೌಡರ್, ನಮ್ಮ ಉರಿಗಡ್ಲೆ ಉರಿಗಡ್ಲೆ. ಅದು ಹುರಿಗಡ್ಲೆ ಹಾಕಿದ್ರೆ ಸ್ವಲ್ಪ ಗಟ್ಟಿ ಇರ್ಬೇಕಾಯ್ತಾ ಅಂತ ಇದ್ದೀನಿ ಸ್ವಲ್ಪ. ಫ್ರಿಜ್ ಅಲ್ಲಿ ಜಾಸ್ತಿ ಹೊತ್ತು ಇಡ್ಬೇಕು ಗಟ್ಟಿ ಆಗಕ್ಕೆ, ನಮಗ ಅವಸರ. ಕಂದ, ಫಾರ್ ಅಮ್ಮ ಇಟ್ ವಾಸ್ ಓಕೆ ಓಕೆ. ಹೌ ವಾಸ್ ಇಟ್ ಫಾರ್ ಯು? ವೆರಿ ಗುಡ್. ಶೋಕಿತ್ತಿದ್ದೆ ಇತ್ತೆ ತಿಂತಿನ ಮೂಡಿತ್ತು ಚಂಚ ಇಷ್ಟ ಆಯ್ತು. ಲಕ್ಕಿ ಬಂತು, ಲಕ್ಕಿ ಬಂತು. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ನನ್ನ ಮಗನ ಅನ್ನಪ್ರಾಶನ ಇವತ್ತು. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ನಾವೇ ಎದ್ದಿದ್ದೀವಿ ಬರೇ. ಅಪ್ಪಾಜಿ ನಾನ್ ಫಸ್ಟ್ ಎದ್ದಿದ್ದು, ಆಮೇಲೆ ಅಪ್ಪಾಜಿ ಎದ್ದಿದ್ದು, ಆಮೇಲೆ ಮಾಮ ಎದ್ದಿದ್ದು. ನೀವ್ ಇವಾಗ ಎದ್ದಿದ್ದು. ಇದ್ದೀರಾ ನೀವಿಬ್ರು ಫಸ್ಟ್ ಎದ್ದಿದ್ದೀರಾ ಅಂದ್ರೆ ನಾನ್ ಅನ್ಕೊಂತ ಇದೀನಿ ಯಾಕೆ ಯಾರು ಎದ್ದೇಳ್ತಾ ಇಲ್ಲ, ಬಿಕಾಸ್ ಇವತ್ತು ಕೆಲ್ಸ ಇಲ್ಲ ಅಲ್ಲ ಯಾರಿಗೂ ಅಷ್ಟೊಂದು, ಅದಕ್ಕೆ ಎಲ್ಲ ಸ್ಲೀಪಿಂಗ್. ಇವತ್ತು ಮಗಂದು ಅನ್ನಪ್ರಾಶನಕ್ಕೆ ರೆಡಿ ಮಾಡ್ಬೇಕಾ, ಮಗ ಏನ್ ಮಾಡ್ತಾ ಇರ್ಬೋದು ಬನ್ನಿ ನೋಡುವ. ಅಮ್ಮ ಮಾಮಿ ಏನು ಮಾಡ್ತಾ ಇದ್ದಾರೆ ನೋಡಿ. ಇವತ್ತು ಮನೆಯಲ್ಲಿ ಫಂಕ್ಷನ್ ಇದೆ, ಆರಾಮದಲ್ಲಿ ಮಲಗಿದ್ದಾರೆ. ಅಂದ್ರೆ ಇವತ್ತು ನಮ್ಗೆ ರಜೆ ಕೊಟ್ಟಿದ್ದಾರೆ, ಫಂಕ್ಷನ್ ಇದ್ರೆ ಆರಾಮದಲ್ಲಿ ರೆಡಿ ಆಗಿರ್ತಾರೆ. ಅದಕ್ಕೆ ನಾವು ಆರಾಮದಲ್ಲಿ ರೆಡಿ ಆಗುವ ಅಂತ. ಇಲ್ಲಿ 3 ಜನ ಮಲಗ್ಬೋದಲ್ಲ ಆಕ್ಚುಲಿ. ನಮ್ಮ ಓನರ್ ಇವತ್ತು ನಮ್ಗೆ ರಜೆ ಕೊಟ್ಟಿದ್ದಾರೆ ಅಲ್ವಾ? ಈ ದಿನ ರಜಾ ನಮಗೆ ರಜಾ ಅನ್ಕೊಂಡಿದ್ದೆ. ನೀವೆಲ್ಲ ಬೆಳಿಗ್ಗೆ ಬೇಗ ಎದ್ದಿರ್ತೀರಾ, ಬೇಗ 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 ರೆಡಿ ಮಾಡಿರ್ತೀರಾ. ನೋಡಿದ್ರೆ ನಿನ್ನೆ ರಾತ್ರಿನೇ ಪಾತ್ರೆ ಎಲ್ಲ ಫುಲ್ ವಾಶ್ ಆಗಿದೆ ಅಲ್ಲ, ಅದೇಕ್ ಮಾಡಿದ್ ಇವತ್ತು ಬರ್ತಿದ್ರಲ್ಲ. ಹೌದಾ? ಈ ಸ್ಲೀಪಿಂಗ್ ಪೀಸ್ಫುಲಿ ಹೀಗೆ ಮಲಗಲಿ ಅಂತ ನಾನು ನಾರ್ಮಲ್ ಟೈಮಿಗೆ ಎದ್ದು ಫ್ರೆಶನ್ ಅಪ್ ಆದರೆ ಮಗ ವಿಲ್ ಬಿ ಆಲ್ ಹ್ಯಾಪಿ ಅಲ್ವಾ. ಇಲ್ಲಾಂದರೆ ಕ್ರ್ಯಾಂಕಿ ಆಗೋದು, ಇರಿಟೇಟ್ ಆಗೋದು ಸಹಜ. ಅದು ಬೇರೆ ಮನೆ ತುಂಬ ಜನ ಇದ್ದಾಗ ಮಕ್ಕಳಿಗೆ ಒಂದು ಸ್ವಲ್ಪ ಇರಿಟೇಟ್ ಆಗೇ ಆಗುತ್ತೆ. ಬಟ್ ಮ್ಯಾನೇಜ್ ಮಾಡಬೇಕು. ಒನ್ ಸಚ್ ಡೇಸ್ ಏನೂ ಮಾಡೋಕ್ಕಾಗಲ್ಲ. ಬಟ್ ಇನ್ನೊಂದು ರೂಮಿಗೆ ಹೋದಾಗ ತಾತ ನನ್ನ ಕಸಿನ್ ಮಲಗಿದ್ರು. ಸರಿ ಇನ್ನೇನು ಒಬ್ಬೊಬ್ಬರನ್ನೇ ಎಬ್ಸೋಣ ಅಂತ ಹೋದರೆ ತಾತನಿಗೆ ಇವತ್ತೇ ತಲೆ ಸುತ್ತು. ತಲೆ ಸುತ್ತು ಬಂತ? ಯಾಕೆ? ಯಾವಾಗ? ಪ್ರತಿದಿನ ತಲೆ ಸುತ್ತುತ್ತಾ? ಎಷ್ಟ್ ದಿನದಿಂದ ತಲೆ ಸುತ್ತುತ್ತೆ? ಲೈಟ್ ಆಫ್ ಮಾಡಿ. ಲೈಟ್ ಪ್ರತಿದಿನ ಇವತ್ ಮಾತ್ರನಾ? ಇವಾಗ ನೋಡಿ ತಲೆ ಸುತ್ತುತ್ತಾ? ಏನೋ ಸಮಸ್ಯೆ ಇದೆ, ಡಾಕ್ಟರ್ಗೆ ಹೇಳಬೇಕು. ಏನೋ ಸಮಸ್ಯೆ ಇದೆ ಮಾಮ. ಮಗನ ಅನ್ನಪ್ರಾಶನದ ಡೆಕೋರ್ ಸೆಟಪ್ ಬರ್ತಾ ಇದೆ. ಟಣ ಟಣ ಟಣ. ಇಲ್ಲಿ ಇಷ್ಟು ಬರುತ್ತೆ ಈ ಜಾಗದಲ್ಲಿ, ಇಷ್ಟು ಡೆಕೋರ್. ನಾನು ದೀಪು ಇಲ್ಲಿ ಕೂತಿರ್ತೀವಿ, ಪೂರ್ವಕರಲ್ಲಿ ಇರ್ತಾರೆ, ನೀವಿಬ್ರು ಮಾತ್ರ ಇಲ್ಲಿ. ಉಳ್ದಿರೋರು ಅಲ್ಲಿ ಅದನ್ನ ಉಲ್ಟಾ ಮಾಡಿದ್ರೆ ಚೇರ್ನ ಅವೆಲ್ಲ ಕುತ್ಕೋಬಹುದು. ಟೇಬಲ್ ನ ನೋಡಿ, ನಾನು ಒಬ್ಳೆ ಮಾಡ್ಬೇಕು, ಯಾರು ಹೆಲ್ಪ್ ಮಾಡಲ್ಲ. ನಿಜವಾಗ್ಲೂ ಬೈತಾರೆ ಇವಾಗ. ಅವ್ರು ಇಲ್ಲಿ ಮಲ್ಗಿದ್ದಾರೆ, ಬೈತಾರೆ ನನಗೆ ಮಾಡಿದ್ರು, ಶಬ್ದ ಮಾಡಿದ್ರು. ಅದೆಲ್ಲ ಕ್ಲೀನ್ ಆಗಿರ್ಬೇಕು, ಇಲ್ಲೆಲ್ಲ ಏನು ಇಡಂಗಿಲ್ಲ ಅಂತ. ಅಲ್ಲಿ ಡೋರ್ ಓಪನ್ ಮಾಡಿ ಬಟ್ಟೆ ಹೇಗೆ ಇಟ್ಟಿದ್ದೀರ ನೋಡ್ತಾರ. ಸಂಧ್ಯಾ ಡೆಕೋರೇಷನ್ ಹೇಗೆ ಮಾಡಿದ್ದೀರಿ, ಪಾಪ ಹೇಗಿದ್ದಾರೆ ನೋಡ್ತಾರೆ ಅಲ್ವಾ. ಇಲ್ಲಿ ಬಂದು ಊಟ ಇಡತ್ತೆ, ನಮ್ಗೆ ಇಷ್ಟ ಖಾಲಿ ಆಗುತ್ತಲ್ಲ.
ಸೊ ನೀವ್ ಹೇಳೋದು ಇದು ಇಲ್ಲಿ ಬೇಡ ಇಲ್ಲಿ ಮಾಡೋಣ ಅಂತ. ಸರಿ ಹಾಗಾದ್ರೆ ಈ ಟೇಬಲ್ ನ ಬದಿಗೆ ಹಾಕೋಣ ಹಂಗ್ ಮಾಡೋಣ. ಓಕೆನಾ ಅಪ್ಪಾಜಿ? ಯಾಕಂದ್ರೆ ಜನ ಕೂತ್ಕೊಳ್ಳಕ್ಕೂ ನಿಮ್ಗೆ ಇರ್ತದೆ, ಅಲ್ಲಿ ಗಂಟು ಕೂತ್ಕೋಬಹುದು, ಆವಾಗ ನಿಮ್ಗೆ ಚೆನ್ನಾಗಿರ್ತದೆ. ಯಾಕೆ ಇಲ್ಲಿ ಮಾಡಿಬಿಟ್ಟು ಏನು ನಿಮ್ಗೆ ಸಿಗಲ್ಲ. ಯಾಕಂದ್ರೆ ಬರುವಾಗ ಮಾಡಿದ್ರೆ ತುಂಬಾ ತೊಂದರೆ ಆಗುತ್ತೆ. ಮುಖ ಹಿಂಗಿರ್ಬೋದಾ? ಹಿಂಗಿರ್ಬೋದಾ ಮುಖ? ನಿಮ್ಗೆ ಇರ್ಬೋದು ಮಾಡಿ, ಯಾಕೆ ಹಿಂಗ್ ಕೂತ್ಕೊಂಡ್ರೆ ನಿಮ್ಗೆ ಇದು ಬ್ಯಾಕ್ಗ್ರೌಂಡ್ ಎಲ್ಲ ಕಾಣುತ್ತೆ. ದಿಕ್ಕು ದಿಕ್ಕು ಅದೇ ಹಿಂಗೂ ಇದು ಮಾಡ್ಬೋದು ನಿಮ್ಗೆ. ಮಾಡ್ಬೋದು. ಹಿಂಗ್ ಮಾಡ್ಬೋದಾ ಅಪ್ಪಾಜಿ? ಹಿಂಗ್ ಕೂರ್ಬೋದಾ? ಸರಿ ಬನ್ನಿ. ಬಟ್ ಆಕ್ಚುಲಿ ಒಂದು ಒಳ್ಳೆ ಐಡಿಯಾನ ಕೊಟ್ರು. ನಾನು ಇಲ್ಲ ಅಂತ ಅನ್ಕೊಂಡಿದ್ದೆ. ಇಲ್ಲಿ ಅಂದ್ರೆ ಡೆಕೋರೇಷನ್ ಅಂತ ಬಂದ್ರೆ ಎಲ್ಲಿಂದ ಏನ್ ಬರಲ್ಲ ಫೋಟೋ ಕಷ್ಟ ಆಗತ್ತೆ. 0.5 ಅಲ್ಲಿ ಇಡಬೇಕು ಅನ್ಸುತ್ತೆ. ಓಕೆ ಸರಿ ಸರ್, ಥ್ಯಾಂಕ್ ಯು ಸರ್. ಇದು ಸ್ವಲ್ಪ ಕವರ್ ಆಗುತ್ತೆ ನಿಮ್ಗೆ. ಮರೆ ಆಗ್ಲಿ ಪರವಾಗಿಲ್ಲ, ಯಾಕಂದ್ರೆ ಇದು ಫೋಕಸ್ ಅಲ್ಲ ಇವತ್ತು. ಫೋಕಸ್ ಡೆಕೋರೇಷನ್ ಇರ್ಬೇಕು. ಕಿಚನ್ ಮಧ್ಯದಲ್ಲಿ ವಾಕ್ ಎಲ್ಲ ಗ್ಯಾಪ್ ಇರ್ತದೆ. ಹೋಗೋ ಗ್ಯಾಪ್ ಇರುತ್ತೆ. ಈ ಸತಿ ಹೊಸ ಟೀಮ್ ಡೆಕೋರೇಷನ್ಗೆ ಬಂದಿರೋದು. ಹೇಗೆ ಮಾಡ್ತಾರೆ ಏನು ಮಾಡ್ತಾರೆ ಅನ್ನೋ ಭಯ ಇದೆ. ಐ ಹೋಪ್ ಚೆನ್ನಾಗಿ ಮಾಡಿಕೊಡ್ತಾರೆ. ನಾವು ಮುಷಕ್ಕ ಬಂದಿದ್ದಾರೆ. ನಮ್ಮ ಅಮ್ಮ ಮಾಮಿಗೆ ಟೆನ್ಷನ್ ಇಲ್ಲ, ಫುಲ್ ಚಿಟ್ ಮಾಡ್ಲಿ, ಅವ್ರು ರಿಲ್ಯಾಕ್ಸ್ ಮಾಡ್ಲಿ. ಯಾವಾಗ್ಲೂ ಬಿಸಿ ಇರ್ತಾರಲ್ಲ. ಹಲೋ, ನಿಮ್ಮ ಸ್ನೇಹಿತೆ ನಿಮಗಾಗಿ ಕಾಯುತ್ತಿದ್ದಾರೆ. ನಿಮ್ಮ ಸ್ನೇಹಿತೆ ನಿಮ್ಮ ಸ್ನೇಹಿತೆ ಆಶಾ ಮೇಡಮ್, ಬೇಗ ಬಂದಿದ್ದೀರಾ? ಬೇಗ ಬಂದು ಹೇಳ್ಬಿಟ್ರು. ಇವಾಗ ಬೇಗ ಬಂದಿದ್ದೆ ಕೇಳ್ತೀರಾ? ಹೆಂಗೆ ಅದು ನಾನು ಮಾಡೋದು ಇವಾಗ? ಎಕ್ಸೈಟ್ಮೆಂಟ್, ಹ್ಯಾಪಿನೆಸ್ ಇದ್ದೇ ಇರುತ್ತೆ. ಯಾಕಂದರೆ ಇದು ನಮ್ಮ ಪ್ರೀತಿಯ ಪುಟ್ಟು ಮಗನಿಗಾಗಿ ಮಾಡ್ತಾ ಇರುವಂಥ ಒಂದು ಸ್ಪೆಷಲ್ ಇವೆಂಟ್. ನಾನೊಂದು ರೆಫರೆನ್ಸ್ ಕಳಿಸಿದ್ದೆ ಇವರಿಗೆ, ಅದೇ ರೀತಿ ಬರಬೇಕು ಅಂತಲೂ ಹೇಳಿದ್ದೆ ಆಯಿತಾ. ಬಟ್ ಮೇಲ್ಗಡೆ ಫ್ಲವರ್ಸ್ ಅದಿದ್ದು ಏನೂ ಹೇಳಲಿಲ್ಲ. ಇವ್ರು ಏನು ಮಾಡ್ತಾ ಇದ್ದಾರೆ ಅಂತ ನಾನು ಯೋಚನೆ ಮಾಡ್ತಾನೆ ಇದ್ದೀನಿ. ಬಟ್ ಎಲ್ಲ ಮಾಡಿದ್ಮೇಲೆ ಗೊತ್ತಾಗುತ್ತೆ ಅಂತ ಸುಮ್ಮನೆ ಇದ್ದೀನಿ ಸದ್ಯಕ್ಕೆ. ಗುಡ್ ಮಾರ್ನಿಂಗ್ ಹ್ಯಾಂಡ್ಸಮ್. ಗುಡ್ ಮಾರ್ನಿಂಗ್. ಇವತ್ತು ನಿಮ್ದು ಪ್ರೋಗ್ರಾಮ್ ಇದೆ ಮನೆಯಲ್ಲಿ. ಎಲ್ರು ಬರ್ತಾರೆ ನಿಮ್ನ ನೋಡಕ್ಕೆ. ನೀವು ನಮ್ಮ ಮನೆಯಲ್ಲಿ ಎಷ್ಟೋ ಫಂಕ್ಷನ್ಸ್ ಆಗೋದನ್ನು ನೋಡಿದ್ದೀರಾ ವಿಡಿಯೋ ಮುಖಾಂತರ. ಬಟ್ ಯಾವುದಾದ್ರೂ ಫಂಕ್ಷನಲ್ಲಿ ಅಮ್ಮ ಮಾಮಿ ಈ ಥರ ರಿಲ್ಯಾಕ್ಸಾಗಿ ಆರಾಮದಲ್ಲಿ ಕೂತಿದ್ಯಾ? ಇಲ್ಲ. ಬಟ್ ಇವತ್ತು ಖಂಡಿತವಾಗ್ಲೂ ಇದೆ. ಆ್ಯಂಡ್ ಅವರನ್ನು ಈ ಥರ ಆರಾಮದಲ್ಲಿ ಕೂತ್ಕೊಳ್ಳೋದನ್ನು ನೋಡಿ ನನಗೆ ತುಂಬ ಖುಷಿ ಆಗ್ತಾ ಇದೆ. ಬಿಕಾಸ್ ದೇ ನೀಡ್ ದಟ್, ದೇ ಡಿಸರ್ವ್ ದಟ್ ಅಲ್ವಾ. ಆರಾಮದಲ್ಲೇ ಇರಲಿ. ಕಾರ್ಯಕ್ರಮ ಇನ್ನ ಶುರುವಾಗ್ಬೇಕು, ಆದ್ರೆ ಗೆಸ್ಟ್ ಎಲ್ಲ ಮುಂಚೆನೆ ಬಂದಿದ್ದಾರೆ. ನಮ್ಗೆ ಬೇಗ ಬಂದು ಹೇಳಿದ್ದಾರೆ, ಅದಕ್ಕೆ ನಾವು ಬೇಗ ಬಂದಿದ್ದೇವೆ. ಆದ್ರೆ ಅವ್ರಿಗೆ ಎಲ್ಲ ರೆಡಿಯಾಗಿ ಬರ್ಬೇಕಂದ್ರೆ ನೋಡಿ ಗೈಸ್, ನೈಟಿನಲ್ಲಿ ಬಟ್ಟೆನಲ್ಲಿ. ಇವ್ರು ನೋಡಿ ನಿನ್ನೆ ಬಟ್ಟೆನಲ್ಲಿ ಬಂದಿದ್ದಾರೆ. ಓನರು ಹೊಸ ಬಟ್ಟೆ ಕೊಡ್ತೀನಿ, ಅದಕ್ಕೆ ನಾವು ಇದ್ರಲ್ಲಿ ಬಂದಿದ್ದೆ. ಆದ್ರೆ ಇವತ್ತು ಹೊಸ ಬಟ್ಟೆನೇ ಹಾಕ್ತಾರೆ ಅವರೆಲ್ಲ. ಎಷ್ಟು ಚೆನ್ನಾಗಿ ಬಂದಿದೆಯಲ್ಲ, ತುಂಬ ನೀಟಾಗಿ ಚೆನ್ನಾಗಿ ಮಾಡಿಕೊಡ್ತಾ ಇದ್ದಾರೆ. ನೋಡೋಣ, ಇನ್ನು ಕಂಪ್ಲೀಟ್ ಆದಮೇಲೆ ಗೊತ್ತಾಗುತ್ತೆ. ಸೊ ಅವರ ಟೀಮ್ ಹೆಡ್ ಕಾವ್ಯ ಅವ್ರು ಬಂದರು ಆಯಿತಾ. ಇವರ ಕಾಂಟ್ಯಾಕ್ಟ್ ನನಗೆ ಸೀಮಂತ ಟೈಮಲ್ಲೇ ಸಿಕ್ಕಿತ್ತು, ಬಟ್ ಆವಾಗ ಮಾಡೋದಕ್ಕಾಗಿರಲಿಲ್ಲ. ಸೊ ಈ ಒಂದು ಇವೆಂಟ್ಗೆ ಇವ್ರ ಕಡೆಯಿಂದ ಈ ಒಂದು ಡೆಕೋರೇಷನ್ ಆಗ್ತಾ ಇದೆ. ಓ ಮೈ ಗಾಡ್, ದಿಸ್ ಇಸ್ ಸೋ ಅಡೋರಬಲ್. ಬಾಲದ ಪುಟ್ಟದ ಕಲರ್ನ ಹಾರ ತಂದಿತ್ತು ಹುಡುಗಿ. ನಂಗೆ ನೀವು ರೆಫರೆನ್ಸ್ ಕಳಿಸ್ಲಿಲ್ಲ. ಹೌದು, ಬಟ್ ಅದೇ ಪರ್ಪಲ್ ಅಂತ ಹೇಳಿದ್ರಲ್ಲ, ಮತ್ತೆ ನಾನು ವಿಡಿಯೋದಲ್ಲಿ ನೋಡಿದ್ದೆ ಸರ್ದು ಸ್ಮಾರ್ಟ್. ಇದು ನೀರಲ್ಲಿ ಇರ್ಬೇಕಾ? ಇದು ಜಿಪ್ಸಿ ಹಾಕ್ಸ್ಬೋದು, ಬಟ್ ಏನು ಬೇಡ. ದಿಸ್ ಇಸ್ ಬ್ಯೂಟಿಫುಲ್. ಇಷ್ಟೇ ಸಾಕು, ಸಟಲ್ ಆಗಿ ವೆರಿ ಪ್ರಿಟಿ. ನಾನೊಂದು ಬೇಸಿಕ್ ಡೆಕೋರ್ ಸ್ಯಾಂಪಲ್ನ ಕಳಿಸಿದ್ದೆ ಆಯಿತಾ, ಸಾಕಷ್ಟೇ ಅಂತ. ಬಟ್ ಇವ್ರು ತುಂಬ ಗ್ರ್ಯಾಂಡಾಗಿ ಮಾಡಿಕೊಟ್ಟಿದ್ದಾರೆ ಆ್ಯಂಡ್ ತುಂಬ ಬ್ಯೂಟಿಫುಲ್ ಆಗಿತ್ತು. ಐ ಆಮ್ ವೆರಿ ಹ್ಯಾಪಿ. Thank you for this decor. I loved it. I love my hara. Amma is also very happy ಬಂದ್ಲೆ. ನಾನು ಕಾವ್ಯ ಅವ್ರಿಗೆ ಕ್ಲಿಯರಾಗಿ ಹೇಳಿದ್ದೆ, ನನ್ನ ಬಜೆಟ್ ಇರೋದು ಏನು, ಮನೆಯಲ್ಲಿ ಮಾಡ್ತಾ ಇದ್ದೀವಿ. ಸೊ ಜಾಸ್ತಿ ಓವರ್ ಆಗಿ ಟೂ ಮಚ್ ಸ್ಪೆಂಡಿಂಗ್ ಮಾಡೋದು ಬೇಡ, ಮಿನಿಮಲ್ ಕಾಸ್ಟಲ್ಲೇ ನನಗೆ ಆಗಬೇಕು ಅಂತ. ಸೊ ಅದೇ ರೀತಿನಲ್ಲಿ ಪ್ಲ್ಯಾನ್ ಮಾಡಿದ್ದಾರೆ. ಸೂಪರ್, ಇನ್ನ ಫುಲ್ ರೆಡಿ ಆದ್ಮೇಲೆ ಇನ್ನ ಚೆನ್ನಾಗಿರುತ್ತೆ. ನಾವು ಗೃಹ ಪ್ರವೇಶಕ್ಕೆ ಇಷ್ಟ. ಹೌದಲ್ಲ? ನನಗೆ ಇವರ ವರ್ಕ್ ನಿಜವಾಗ್ಲೂ ನೋಡಿ ತುಂಬ ಇಷ್ಟ ಆಗಿ ಇವರ ಕಾಂಟ್ಯಾಕ್ಟ್ ಡೀಟೇಲ್ಸ್ನ ಇಲ್ಲಿ ಹಾಕಿದ್ದೀನಿ ಆಯಿತಾ. ನಿಮಗೆ ಯಾವುದಾದ್ರೂ ಇವೆಂಟ್ಸ್ಗೆ ಬೇಕು ಅಂದರೆ ಚೆಕ್ ಮಾಡಿ. ಒಂದ್ರಲ್ಲಿ ಟಾಯ್ಸ್, ಒಂದ್ರಲ್ಲಿ ಬುಕ್ಸ್, ಭಗವದ್ಗೀತೆ ಮತ್ತೆ ಬಾಪುದ್ ಬುಕ್ಸ್ ಇಡ್ಬೇಕು. ವಾವ್, ಸೋ ಕ್ಯೂಟ್. ಕೃಷ್ಣ, ದಿಸ್ ಇಸ್ ಅ ಪೇಪರ್ ಪ್ರಿಂಟ್ ಫೋಟೋ.
ವಾಟ್ ಆರ್ ಯು ಡೂಯಿಂಗ್? ನಾನ್ ಕೇಳಿದ್ದೇನು ನೀವು, ನಾನು ಇಷ್ಟು ಕೇಳಿದ್ದು ಇವ್ರು ಇಷ್ಟು ಮಾಡಿದ್ದಾರೆ. ದಿಸ್ ಇಸ್ ಶಾಕಿಂಗ್ ನನಗೆ. ಕೂರೋದಕ್ಕೆ ತೀರಾ ಸಿಂಪಲ್ ಡೆಕೋರ್ ಅಂತ ಅಂದಿದ್ದೆ, ಚೇರ್ ಎಲ್ಲ ಅರೇಂಜ್ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿದೆ. ಮನೆ ಥೀಮ್ ಗೊತ್ತಾಗಿ ನೀವು ಅದ್ರ ಪ್ರಕಾರ ಅರೇಂಜ್ ಮಾಡಿದ್ದ? ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇರೋರ್ಗೂ ಹೊಸದಾಗಿ ಮಾಡ್ತಾ ಇರೋರ್ಗೂ ವ್ಯತ್ಯಾಸ ಬಹಳ ಇದೆ. ಎಷ್ಟು ವರ್ಷದ ಎಕ್ಸ್ಪೀರಿಯನ್ಸ್ ನಮ್ಮ ತಂದೆಯವ್ರು ಅಂದ್ರೆ ಎಷ್ಟು? ಈಸ್ ಅರೌಂಡ್ 60. ಅವ್ರು 20 ವರ್ಷದಿಂದ ಎಕ್ಸ್ಪೀರಿಯನ್ಸ್ ಇದೆ. ಅವರು 60 ಇವಾಗ, ಬಟ್ ಅವ್ರು 30 years ಎಕ್ಸ್ಪೀರಿಯನ್ಸ್ ಇದೆ. ಸೊ 30 ವರ್ಷದಿಂದ ಮಾಡ್ತಾ ಇರೋರು ಗೊತ್ತು ಇವಾಗ ಇದೆಲ್ಲ ಬೇಕಾಗುತ್ತೆ ಅಂತ. ಚಿಕ್ಕಂದಿನಿಂದ ನೋಡಿದ್ದಾನೆ. ನಾನು ಈಗ 6 years ಆಗ. ನಾವೆಲ್ಲದಕ್ಕೂ ಚೇರ್ ಇಡ್ತಾ ಇದ್ರು ಅವರು. ದಿಸ್ ಇಸ್ ಈವನ್ ಮೋರ್ ನೈಸ್. ಅಪ್ಪಾಜಿದು ಪ್ರತಿ ಸತಿ ಇದೇ ವರ್ಕ್. ಪುರೋಹಿತರು ಏನಾದರೂ ಲಿಸ್ಟ್ ಕಳಿಸಿರ್ತಾರ, ಅದನ್ನು ಕ್ರಾಸ್ ಚೆಕ್ ಮಾಡೋದು, ಎಲ್ಲ ಐಟಮ್ಸ್ ಮನೆಗೆ ತರಬೇಕು. ಗೋಧಿ ಅಲ್ಲ, ಗೋಧಿ ಇಡೀ ಗೋಧಿ ಇದೆ ಇಲ್ಲಿ ಮಗನ್ಗೆ ಅಂತ ತಂದಿರೋದು. ರಾಗಿ ಮಾಡಿ ಇಡೀ ರಾಗಿ ಏನ್ ಹಾಕ್ಬೋದು ಇವಾಗ? ಅಕ್ಕಿ ಹಾಕ್ಬೇಕು, ಒಂದಕ್ ರಾಗಿ ಹಾಕ್ಬೋದು. ಇನ್ನೆರಡಕ್ಕೆ beyond what I wanted. Really nice. Thank you so much. ಕಮೆಂಟ್ ಸೆಕ್ಷನಲ್ಲಿ ತಪ್ಪದೇ ತಿಳಿಸಿ ಆಯಿತಾ, ನಿಮಗೆ ಹೇಗೆ ಅನ್ನಿಸ್ತು ಈ ಒಂದು ಬ್ಯಾಕ್ ಡ್ರಾಪ್ ಡೆಕೋರ್? ಇಷ್ಟ ಆಯಿತಾ? ಹಾಗೆಯೇ ಇವತ್ತು ಮನೆಯಲ್ಲಿ ಏನು ತಿಂಡಿ, ಫಂಕ್ಷನ್ ದಿನ ಸಮಥಿಂಗ್ ಈಸಿ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಾಯಿದ್ರು. ಮಸಾಲಾ ದೋಸೆ, ಪ್ಲೇನ್ ದೋಸೆ, ನೀರ್ ದೋಸೆ, ಇದು ಮಸಾಲಾ ದೋಸೆ, ಇದು ಪ್ಲೇನ್ ದೋಸೆ, ಇದು ಅಕ್ಕಿ ದೋಸೆ, ಇದು ಅಕ್ಕಿ ದೋಸೆ, ಇದು ಎಂತದು? ಇದು ಬೀನ್ಸ್ ಅಂತ ಹೇಳ್ತೇವೆ ನಾವು. ಅಲ್ಲಲ್ಲ, ಇದು ಅನ್ನ ಏನಿದು? ಪಲಾವ್. ಪಲಾವ್. ಎಂತ ಸಮಾಚಾರ? ಏನ್ ತಿಂಡಿ ಇವತ್ತು? ಪಲಾವ್. ಇದಕ್ಕೆ ಪಲಾವ್ ಅಂತ ಹೇಳೋದಾ? ಹೌದಾ? ಇವ್ರ ರೀತಿ ನಿಮ್ಮ ಭಾಷೆಯಲ್ಲಿ ಏನ್ ಹೇಳ್ತಾರೆ? ತರಕಾರಿ ಸಾರನ್ನ. ತರಕಾರಿ. ನಾವು ಇದಕ್ಕೆ ಪಲಾವ್. ಇದಕ್ಕೆ ನಾವು ಮೊಸರು ಇದು ಸೌತೆಕಾಯಿ, ಈರುಳ್ಳಿ ಎಲ್ಲ ಕಟ್ ಮಾಡಕ್ಕೆ ಗೊಜ್ಜು. ಸೂಪರ್. ಮಂಗಳೂರು ಮಸಾಲ, ಬೆಂಗಳೂರು ಪಲಾವ್. ಮಂಗಳೂರು ಮಸಾಲ, ಬೆಂಗಳೂರು ಪಲಾವ್ ಅಲ್ವಾ? ಮಸಾಲ ಬೇರೆ ಬೇರೆನಾ? ಪಲಾವ್ ಮಸಾಲ. ನೀವೇನೇನ್ ಹಾಕ್ತೀರಾ? ಹೇಳಿ. Hi. Good morning, Gundu. Hi, Dade. Good morning. Good morning, Babu. ಏನ್ ಮಾಮನ್ನ? ಅಯ್ಯೋ ಗಡ್ಡ Wait, Shama, wait. How is the breakfast, guys? I made. ಸುಳ್ಳು ಅತ್ತಿಯೇ ನಿಜ. ಎಂಚೊಂಡು ವೆಜಿಟೇಬಲ್ಸ್ ಈ ಕಟ್ ಬಂತಿದೆ. ಇರೆ ಒಂಜಿ ಬೇಲೆ ಕೊರ್ಪೆ ಅನಿತ್ತೆ. ಆ 10 ಟ್ರೇಟ್ ಪೂರೆ ಅರೇಂಜ್ ಮಲ್ಪ್ಲೆ. ಒಂಜೆಟ್ ಟಾಯ್ಸ್ ಪಾಡ್ರೆ ಪೊರ್ಲುಡೆ, ಒಂಜೆಟ್ ಅಕ್ಕಿ ಮತ ದೀತೆರ ಅವೆನ್ ದಿಯರೆ, ಒಂಜೆಟ್ ಪುಸ್ತಕ ದಿಯರೆ, ಪೆನ್ ಅವು ಬಾಲೆ ಮುಟ್ಟರೆ. ಓಕೆ ಮತ್ತೆ ಕ್ರಾಲ್ ಬಂದ್ ಪೂಜೆ ಅವು ಭಟ್ರು ಬೋಷ ಕೈಟೆ ಮುಟ್ಟವೆರಂತ. ಅಚ್ಚಾ ಭಟ್ರು ಪಂತೇರ್ ಈ ಇಂಚ ಉಪ್ಪು ಕಡಿನಾ? ಯಾನ್ ಇಂಚ ಉಪ್ಪು ಮಾಡಿನಿ. ಡೆಕೋರ್ ಇಂಚ ಆತದ ಶೋಕ್ ಆತ್. ಫಸ್ಟ್ ಹಿಂಗ ಅಂದಾಜಿ ಆತಜಿ ಒಂದೇ ಇಂಚಿನ ಇದ್ದು ಮುಖದ ಮನೆ ಕಿಚನ್ ಬಿರಾಡ್ ಉಂಟು. ಅವು ಮದ್ಮೆ ಲಕ್ಕ ಆಗ್ತದೆ. ರೆಡ್ ಅಂತದ ಇದ್ದು ಕುಲ್ಲರಿಗೆ. ಬಟ್ ಇಟ್ಸ್ ನಾಟ್ ಪೂಜಾ ಪೂಜಾ ಉಂಡೆ. ಪೂಜಾ ಕಂಡ ಅಂಚ ಹೋಮ ಪೂಜೆ, ಸರಸ್ವತಿ ಪೂಜೆ, ಒಂದು ಸತ್ಯನಾರಾಯಣ ಪೂಜೆ ಅಂಚಾತೊಂದು ನಾರ್ಮಲ್ ಸಿಂಪಲ್. ಬೋಡೆ ಕುಡಂತೆ ಕನ್ನಡೆ ಯಾವ ಇರುವೆರೆಗ್ಲೆ ಯಾವ ಉಪ್ಪು ಮಾಡಿಬಿಟ್ಟಿದ್ದಾರಾ? ಪಲಾವ್ ಕಾಟ ಇದೆ ಸ್ವಲ್ಪ. ನಾವು ಪಟ ರೆಡಿ ಆಗ್ಬೇಕು. ತಾತನ ಆರೋಗ್ಯ ಹೇಗಿದೆ ಡಾಕ್ಟ್ರೆ? ಅವರಿಗೆ ಒಟ್ಟಿಗೆ ಹೋಗಿದೆ ಮೋಸ್ಟ್ಲಿ. ಹೌದಾ? ಬಿಪಿ ಎಲ್ಲ ಬಿಪಿ ಸ್ವಲ್ಪ ಜಾಸ್ತಿ ಇದೆ. ಮಧ್ಯಾಹ್ನ ಒಂದ್ಸಲಿ ಅದು ಮಾಡ್ಬೇಕು. ಇಲ್ಲಿಗೆ ಒಂದು ಪ್ರಿಪ್ರೇಷನ್ ವೀಡಿಯೋಸ್ ಮುಗೀತು. ನೆಕ್ಸ್ಟ್ ವಿಡಿಯೋದಲ್ಲಿ ಆ್ಯಕ್ಚುಲ್ ಇವೆಂಟ್ ಹೇಗಾಯಿತು ಆ್ಯಂಡ್ ಅ ಬ್ಯೂಟಿಫುಲ್ ಮೊಮೆಂಟ್ನ ನಿಮ್ಮ ಜೊತೆ ಶೇರ್ ಮಾಡಬೇಕು. ಅಂಟಿಲ್ ದೆನ್ ಲೈಕ್, ಶೇರ್, ಸಬ್ಸ್ಕ್ರೈಬ್. ಬಾಯ್.